ಬಂಡವಾಳ ಎಷ್ಟು ಮಟ್ಟಿಗೆ ಏನಾಗ್ತಾವೆ ಏನೂ ಇರಲಿ. ಈಗ ರೇವಣ್ಣ ಅವ್ರ ಮೇಲೆ ಈಗ ಹೈಕೋರ್ಟ್ನಲ್ಲಿ ಒಂದು ಕೇಸ್ ಅದು ಏನಾಗ್ತದೆ ನೋಡ್ಬೇಕಾಯ್ತು, ಭಾಳ ಕುತೂಹಲದಿಂದ ಎಲ್ಲರೂ ನೋಡ್ತಾ ಇದ್ದಾರೆ. ಯಾಕೆ ಆ ಕೇಸ್ ರದ್ದು ಮಾಡಿಸ್ಬೇಕಂತೇನೋ ರೇವಣ್ಣ ಅವರು ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಹೈಕೋರ್ಟ್ ಅದಕ್ಕೆ ಸಮ್ಮತಿ ಕೊಡ್ತದನ ಅನ್ನುವಂಥದ್ದು. ಯಾಕಂದ್ರೆ ಒಬ್ಬ ಹೆಣ್ಮಗಳಂತ ಈ ಒಂದು ಲೈಂಗಿಕ ದೌರ್ಜನ್ಯದಿಂದಾಗೆ ಸಹಜವಾಗಿ ಯಾವಾಗಲೂ ಕೋರ್ಟ್ಗಳು ಅಥವಾ ಇನ್ನುಳಿದವರು ಯಾರ ಈ ಸಂತ್ರಸ್ತ ಇರ್ತಾರೆ ಅವ್ರ ಪರ ಅಂತ ನಿರ್ಧಾರಗಳು ಬರ್ತಾ ಇರ್ತಾವೆ. ಹೀಗಾಗಿ ಈ ನಮ್ಮ ರೇವಣ್ಣವರಿಂದ ಈಗಾಗಲೇ ಪ್ರಜ್ವಲ್ರವರಿಂದ ಸಾಕಷ್ಟು ಪೆಟ್ಟು ಬಿದ್ದಿದ್ದ ಪಾರ್ಟಿಗೆ, ಈಗ ರೇವಣ್ಣವರಿಂದ ಇದು ಪೆಟ್ಟು ಬಿಡುತ್ತದೆ. ಜೊತೆಗೆ ಇನ್ನೊಂದು ಏನಾಗಿದೆಪ್ಪ ಅಂದರೆ ಇನ್ನೊಂದು ನಾಯಕರಿಗೆ ಬೇಡಪ್ಪ ಅವ್ರು ಮನೆ ಮಂದಿನ ಮಾಡ್ತಾರೆ ಎಲ್ಲರೂ, ನಾವೇನಲ್ಲಿ ಹೋಗೋದಿದ್ದಕ್ಕೆ ಸುಮ್ಮನೆ ಅವ್ರು ಕಾಲ ಕಾಯಕ್ಕೆ ಹೋದಂಗೆ ಆಗ್ತದೆ ಅನ್ನೋಂಥದ್ದು ಭಾಳಷ್ಟು ವಾತಾವರಣ ಅಲ್ಲಿ ಕ್ರಿಯೇಟ್ ಆಗಿಬಿಟ್ಟದೆ. ಯಾಕಂದರೆ ಕೊನೆಯ ಅವರ ಅಸ್ತ್ರ ಎರಡಿದ್ದು, ನಮ್ಮ CM ಇಬ್ರಾಹಿಮ್ರು ಮುಸ್ಲಿಮರ ಓಟ್ಗಳನ್ನು ಸ್ವಲ್ಪ ಅಲ್ಲಾಡಿಸ್ಲಿಕ್ಕೆ, ಮಂದಿರ GT ದೇವೇಗೌಡರು ಅಲ್ಲಿಯ ಒಕ್ಕಲಿಗರ ಅಲ್ಲಿ ಒಬ್ಬ ಅತ್ಯಂತ ಪ್ರಬುದ್ಧ ಪ್ರಮುಖ ಹಿರಿಯ ನಾಯಕ, ಜೊತೆಗೆ ಸಿದ್ದರಾಮಯ್ಯನ ಸೋರಿಸಿದವರು ಹೋದವರು. ಅಂಥವ್ರನ್ನ ಏನಾದರೂ ಅಧ್ಯಕ್ಷ ಮಾಡಿ ಮುಂದೆ ಬಿಟ್ಟಿದ್ರಪ್ಪ ಅಂದ್ರೆ ಒಂದು ಸ್ವಲ್ಪ ಆಶಯಗಳು ಚಿಗುರ್ತಿದ್ದು, ಇಲ್ಲಪ್ಪ ಇದು ಸೆಕ್ಯುಲರ್ ಪಾರ್ಟಿ ಅದೋ ಒಂದಿಷ್ಟು ಏನೋ ಹೆಸರಲ್ಲ ಅಂತೇಳಿ. ಬಟ್ ಈಗ ನೋಡಿದರೆ ಮತ್ತು ನಮ್ಮ H.D. ಕುಮಾರಸ್ವಾಮಿಗಳು ಕೇಂದ್ರದಿಂದ ಬರೋರು ಅದಕ್ಕೆ ಏನೋ BJP ಸಪೋರ್ಟ್ ಮಾಡ್ತಾರೋ ಇವತ್ತಂತ ಏನೋ ವಾತಾವರಣದ. ಆದರೆ ಇದೇ ಮನಸ್ಥಿತಿ BJPದು ಎಲೆಕ್ಷನ್ ಬರ್ತನೇ ಇರ್ತದ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಉಳ್ಳದ. ಒಂದಂತೂ ಕ್ಲಿಯರ್ ಆಗ್ಯದ, ಏನಪ್ಪ ಅಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ DK